ಎಂಟು ಜನಕ್ಕೆ ತೋರಿಸ್ಬಾರ್ದು ಕೊರ್ಕೊಂಡು ಮಾರ ಎಂಟು ನನಗೆ ತಿಂದು ಶ್ರೀಮಂತರ ನ್ಯಾಚುರಲ್ ಕ್ರ್ಯಾಕ್ ನೀರು ಬರ್ಬೋದು ಐಟನ್ನು ಸೇರುಂಡು ನ್ಯಾಚುರಲ್ ವಾಟರ್ ನಾವು ಡೈವರ್ಟ್ ಆಗ್ತದೆ ಆ ಕಾರಣ ಇಂಥ ಅವ್ರು ಮಿತ್ತು ರೋಡ್ ಮಾಡ್ತೀನಿ ಉಗ್ಗಿಯಲ್ಲಿ ಬ್ಲಾಸ್ಟ್ ಬ್ಲಾಸ್ಟ್ ನ್ಯಾಚುರಲ್ ಸರಿ ಇತ್ತಿನ ಗುಡ್ಡೆ ನೀರು ಬತ್ತಿನ ಪೋಸ್ಟ್ ఉండొచ్చు ಮುದ್ದನೆ ಜರ್ದಂಚ ಬರ್ತದೆ ಇತ್ತಿನ ಇಲ್ಲಿ ಪೂರ ಎಲ್ಲ ಸಮಾಧ ಹೈವೇ ರೋಡ್ ಇಜ್ಜ ಹೈವೇ ರೋಡ್ ದಾಡ್ ತುಂಡು ಕರೆಕ್ಟ್ ಭಾಗ ಹೋದಿ ನೀರು ತಿರ್ತದ ನೀರು ಅವು ಎಲ್ಲ ಸಾಧ್ಯ ಒಂಜಿ ನೀರಿನ ಫೋರ್ಸ್ ಹೈವೇ ರೋಡ್ ಕಟ್ಕೊಂಡು ಇತ್ತು ಮಲ್ಲ ಇಂದಿಲ್ಲ JCB ಕಣಿದಿಲ್ಲ ಕಾರ್ಕಳ ತಾಲೂಕಿನಲ್ಲಿ ಬಹುಶಃ ಇದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಭ ಮತ್ತು ಅದ್ರ ಬಗ್ಗೆ ಒಂದು ಪರಿಸ್ಥಿತಿ ಆಗ್ಬೋದೆಂಬ ಆ ಒಂದು ವಿಚಾರ ಗಮನಕ್ಕೆ ಬಂದಾಗ ಬಹುಶಃ ಇಲ್ಲಿಯ ಜಿಲ್ಲಾಧಿಕಾರಿಗಳು ಶಾಸಕ ಮುಖಂಡರು ಇನ್ನಿತರ ಅಧಿಕಾರಿಗಳ ಸಂಪರ್ಕಿಸಿ ಇಲ್ಲಿಗೆ ಜಾಗ್ರಫಿಕಲ್ ಸರ್ವ್ ಆಫ್ ಇಂಡಿಯಾ GSI ಅವರನ್ನು ಕರೆಸಿಕೊಂಡು ಇಲ್ಲಿಯ ಎಲ್ಲ ವಿಚಾರಗಳು ನೋಡಿಕೊಂಡು ಹೋಗಿ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಆದಂಥ ಮತ್ತು ನಮಗೆ ಕಾಣುವಂಥ ಒಂದು ಅನಾಹುತ ಅದು ಯಾವ ಸರ್ಕಾರಿ ಇವತ್ತು ಮತ್ತು ಜಿಲ್ಲಾಡಳಿತ ನಾವೆಲ್ಲ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇವತ್ತು ನಮ್ಗೆ ಕೊಟ್ಟಂಥ ಸರ್ವೆಯಲ್ಲಿ ಅದು ಅಷ್ಟು ತೊಂದರೆ ಇಲ್ಲ ಅಂತ ಹೇಳಿದರೂ ಕೂಡ ಈ ಮಳೆಗಾಲ ಮುಗಿಯುವ ತನಕ ಎಲ್ಲರಿಗೂ ಕೂಡ ಮನೆಯವರಿಗೆ ಖಂಡಿತವಾಗಿ ಒಂದು ಭಯ ಇದ್ದೇ ಇರ್ತದೆ. ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲ, ವಿಕೋಪ ನಮ್ಮ ಕೈ ದೇವರ ಕೈಯಲ್ಲಿ ಇರುವಂಥದ್ದು. ಅದು ಆಗಬಾರ್ದಂತೇಳಿ ನಮ್ಮ ಇವತ್ತು ಪ್ರಾರ್ಥನೆ. ಆದರೆ ನಮಗೆ ದೇವರು ನಮ್ಮ ಕಣ್ಣು ಮುಂದೆ ಕಾಣಿಸಿದಾಗ ನಾವು ಜಾಗೃತರಾಗಿರೋದು ಪ್ರತಿಯೊಬ್ಬರು ಇವತ್ತು ಕರ್ತವ್ಯ. ಅದಕ್ಕಾಗಿ ನಾವು ಇವತ್ತು ನಾನಿರಲಿ, ಶಾಸಕರಲ್ಲಿ, ನಮ್ಮ ಜಿಲ್ಲಾಧಿಕಾರಿಯಲ್ಲಿ, ಮುಖಂಡರೆಲ್ಲರೂ ಬಂದ ಉದ್ದೇಶ ಏನಿದೆ, ಈ ಜನರ